ವೆಲ್ಕಮ್ ಬ್ಯಾಕ್ ಟು ಸ್ನೇಹಾಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಅದನ್ನೇ ಬರೀ ಎಣ್ಣೆಲಿ ಹಾಕಿ ಫ್ರೈ ಮಾಡೋದು ಅಷ್ಟೇ. ಅದೇನು ಬೇಯಿಸಂಗಿಲ್ಲ ಏನಿಲ್ಲ, ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಆಯ್ತು ಅಷ್ಟೇ. ಅದಕ್ಕೆ ಏನು ಬೇಕಂದ್ರೆ ನುಗ್ಗೆ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಉಪ್ಪು ಮತ್ತು ಇದು ಕೊಬ್ಬರಿ ಬೇಕಷ್ಟೇ. ಇವಿಷ್ಟಿದ್ದರೆ ಒಂದು 5 ನಿಮಿಷದಲ್ಲಿ ಮಾಡಿಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ರೊಟ್ಟಿ ಜೊತೆಗೆ ಸೈಡಿಗೆ ಮತ್ತು ಮುದ್ದೆ ಮಾಡಿದ್ರೆ ಜೊತೆಗೆ ಸೈಡಿಗೆಲ್ಲ ಚೆನ್ನಾಗಿರುತ್ತೆ. ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ. ನಾನು ಈ ತವ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕ್ತೀನಿ. ಇದು ನುಗ್ಗೆ ಸೊಪ್ಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಶುಗರರಿಗೆ ಒಳ್ಳೆಯದಿದೆ. ಐರನ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ಮತ್ತು ಹೇರಿಗೆ, ಸ್ಕಿನ್ನಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಇದು ನುಗ್ಗೆ ಸೊಪ್ಪು. ನಾವು ವಾರದಲ್ಲಿ ಒಂದು 2-3 ಸಲ ತಿಂದರೆ ತುಂಬ ಒಳ್ಳೆಯದು. ಇದು ಎಣ್ಣೆ ಕಾದಿದೆ. ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕಿದೆ. ಇದು ಸೈಡಿಗೆ ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಮಾಡಿ ನೋಡಿ. ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಆ ಸೊಪ್ಪು ಹಾಕ್ತೀನಿ. ಇದು ಬೆಳ್ಳುಳ್ಳಿ ಬದಲು ನಾವು ಇದನ್ನು ಹಾಕ್ಬೋದು, ಈರುಳ್ಳಿನೇ ಹಾಕ್ಬೋದು. ಮೆಣಸಿನ್ಕಾಯಿ ಬೇಕಂದರೆ ಅದನ್ನು ಹಾಕ್ಬೋದು. ನಾನು ಎರಡನ್ನೂ ಹಾಕಿಲ್ಲ, ನಾನು ಬೆಳ್ಳುಳ್ಳಿ ಅಷ್ಟೇ ಹಾಕಿ ಒಗ್ಗರಣೆ ಕೊಟ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಇದು ಜಲ್ದಿ ಆಗಿಬಿಡುತ್ತೆ. ಈರುಳ್ಳಿ ಅವೆಲ್ಲ ಹಾಕಿದರೆ ಸ್ವಲ್ಪ ಫ್ರೈ ಆಗೋ ಮಟ್ಟ ಟೈಮ್ ಆಗುತ್ತೆ. ಇದಾದರೆ ಜಲ್ದಿ ಒಂದು 5 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಅದಕ್ಕೆ ನಾನು ಇದನ್ನೇ ಅರ್ಜೆಂಟಲ್ಲೇ ಮಾಡೋದು ನಾನು ತೋರಿಸ್ತಾಯಿದ್ದೀನಿ. ಇದು ಫ್ರೈ ಆಗಬೇಕು. ಸೊಪ್ಪು ಫ್ರೈ ಆದರೆ ಸಾಕು, ಆಗೇ ಬಿಡುತ್ತೆ ಪಲ್ಯ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಫ್ರೈ ಮಾಡಬೇಕು ಅದನ್ನು. ಇಷ್ಟಾದರೆ ಸಾಕು. ಇವಾಗ ಕೊಬ್ಬರಿ ಹಾಕ್ತೀನಿ. ಹಸಿ ಕಾಯಿ ತುರಿ ಇದ್ದರೆ ಚೆನ್ನಾಗಿರುತ್ತೆ. ಇದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ. ಇವಾಗ ಕೊಬ್ಬರಿ ಹಾಕ್ತಿದ್ದೀನಿ. ಇಷ್ಟೇ ಆಯಿತು ನೋಡಿ. ಇದು ಒಂದು 5 ನಿಮಿಷ ಆಗಿಬಿಡುತ್ತೆ ಪಲ್ಯ. ಜಲ್ದಿ ಅರ್ಜೆಂಟು ಮನೆಯಲ್ಲೇ ನುಗ್ಗೆ ಸೊಪ್ಪು ಇದ್ದರೆ ಈ ಥರ ಮಾಡಿಬಿಡ್ಬೋದು ಒಂದು 5 ನಿಮಿಷದಲ್ಲಿ. ಇದ್ರ ಜೊತೆಗೆ ಬೇಳೆ ಇದ್ದರೆ ಬೇಳೆನೂ ಹಾಕ್ಬೋದು. ತೊಗರಿ ಬೇಳೆ ಹಾಕ್ಬೋದು, ಹೆಸರು ಬೇಳೆ ಹಾಕ್ಬೋದು, ಮತ್ತು ಹೆಸರು ಕಾಳು ಎಲ್ಲ ಹಾಕ್ಬೋದು. ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿದು ಅರ್ಜೆಂಟಿಗೆ ಅಂತ ಸ್ವಲ್ಪ ಮಾಡ್ತಾಯಿದ್ದೆ. ಆಯಿತು ನೋಡಿ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.